ಈಗ ಡೆವಿಲ್ ರಿಲೀಸ್ ಆಗಿರೋ ಈ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅಭಿಮಾನಿಗಳು ಒಂದ್ ಹಂತಕ್ಕೆ ಅವರಿಗೆ ಸಂತೋಷ ಇದೆ, ಬಾಸನ್ ಈ ಮೂಲಕನಾರು ಕಣ್ಣು ತುಂಬಿಕೊಳ್ತೀವಿ ಅಥವಾ ಅವ್ರ ಸಿನಿಮಾ ಮೂಲಕ ನೋಡ್ತಾ ಇದ್ದೀವಿ ಅಂತ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮಂತ ಅಭಿಮಾನಿಗಳಿಗೆ ಅಥವಾ ನಿಮ್ಮಂತ ಅವರ ಕ್ಲೋಸ್ ಅಸೋಸಿಯೇಟ್ಗಳಿಗೆ ಹೆಂಗ್ ಅನ್ಸುತ್ತೆ ಇದರಿಂದ? ಈ ಸಂದರ್ಭದಲ್ಲಿ ಬಾಸ್ ಹೆಂಗಿರ್ಬೇಕಿತ್ತು ಅನ್ಸುತ್ತೆ? ಸರ್ ಅವ್ರು ಕುಗ್ಲಿಲ್ಲ, ಒಳಗಡೆ ಇದ್ರು ಅವ್ರು ಕುಗ್ಗಿಲ್ಲ. ಹೆಂಗಿರ್ಬೇಕಿತ್ತು ಅನ್ನೋದಕ್ಕಿಂತ ಅವ್ರು ಸ್ಟ್ರಾಂಗ್ ಆಗೇ ಇದ್ದಾರೆ ಒಳಗಡೆ. ಅದನ್ನ ನಾನ್ ಹೇಳಬಲ್ಲೆ ನಿಮ್ಗೆ. ಅವ್ರು ಯಾವತ್ತೂ ಕುಗ್ಗಲ್ಲ, ಕುಗ್ಗೋ ಮನ್ಸೂ ಇಲ್ಲ ಅವ್ರಿಗೆ, ಕುಗ್ಗೋ ಮನುಷ್ಯನೂ ಅಲ್ಲ ಅವ್ರು. ನಮ್ ಜೊತೆ ಇರ್ಬೇಕಿತ್ತು ಬಟ್ ಆದ್ರೂ ಕೂಡ ನಮ್ಗೊಂದು ಸಂದೇಶ ಕಳಿಸಿದ್ರು. ಅಂದ್ರೆ ಒಂದ್ ಪೋಸ್ಟ್ ಮೂಲಕ ಕಳಿಸಿದ್ರು, ಬಟ್ ಅದು ಮುಂಚೆನೆ ನಮಗೆಲ್ಲ ಗೊತ್ತಿತ್ತು. ಸೊ ನೀವೇನು ಹೆದರ್ಬೇಡಿ, ನೀವ್ ಯಾರಿಗೂ ತಲೆನೂ ಕೆಡಿಸ್ಕೋಬೇಡಿ. ಯಾವ ನೆಗೆಟಿವ್ ಯಾರೇನ ನಾವ್ ತಲೆನೇ ಕೆಡ್ಸ್ಕೊಳಲ್ಲ ಸರ್. ಈ ನೆಗೆಟಿವ್ ಮಾಡ್ತಾರ ಗೊತ್ತಾ, ಹಿಂಗಂತೀವಿ ನಾವ್ ಈಗ ಅದನ್ನ. ನಾವು ತಲೆನೇ ಕೆಡ್ಸ್ಕೊಳಲ್ಲ ಅದಕ್ಕೆ. ನೆಗೆಟಿವ್ ಮಾಡ್ತಾರಾ ಮಾಡ್ಕೊಳ್ಳಿ, ಪಾಸಿಟಿವ್ ಮಾಡ್ತಾರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಹೆಂಗಾದ್ರು ಮಾಡ್ಕೊಳ್ಳಿ.